Hey, what's up, family? You guys are doing well. ಸೊ ಇವತ್ತು ಪ್ಲ್ಯಾನ್ ಏನಂತಂದ್ರೆ ಮೇನ್ಲಿ ನಾ ಫಸ್ಟ್ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಊರಿಗೆ ಬೀದರ್ಕ. ಸೊ ಇವಾಗ ಜಸ್ಟ್ 15 ಮಿನಿಟ್ಸ್ ಮೊದಲಿದ್ದೀನಿ. ಆ್ಯಂಡ್ ನಾಷ್ಟ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಮುಗಿದಾಯ್ತು. ಸೊ ಹೊರಗೆ ಒಂದು ದೋಸೆ ಅಥವಾ ಇಡ್ಲಿ ಏನಾದರೂ ತಿಂದು ಬಂದು ಮನೆಯಿಂದ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ. ಟ್ರಾಫಿಕ್ಕಿಗೆ ವೇಟ್ ಮಾಡಬೇಕಾಗ್ತದೆ. ನೋಡ್ರಿ ಇದು ಟ್ರಾಫಿಕ್ ಎಷ್ಟದ ಇದು. 10 ನಿಮಿಷ ವೇಟ್ ಮಾಡ್ಬೇಕಾಗ್ತದೆ ರೋಡ್ ಕ್ರಾಸ್ ಮಾಡ್ಬೇಕಂತ. ಈ ಹಾಲತ್ತದ BTM ಪೂರ ಬೆಂಗಳೂರ್ದು. ಸೊ ಇವಾಗ ನಾಷ್ಟ ಮಾಡೋಕೆ ಆ ಕಡೆ ಹೋಗ್ಬೇಕಂತದ. ಈಗ ನಿಮಗೆ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಬರೀ 30 ರೂಪಾಯಿಗೆ ಬ್ರೇಕ್ಫಾಸ್ಟ್ ಆಗ್ತದೆ. ಸೊ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಮಸ್ತ್ ಮಾಡ್ತಾನೆ. ಟೇಸ್ಟ್ನು ನಮ್ಮದು ಬೀದರ್ ಸೈಡಿಂದ ಅದ, ಚಲೋ ಅದ. ಸೊ BTM ಬಂದಾಗ ನೀವು ಇಲ್ಲಿ ಬರ್ರಿ ಯಾವಾಗಾರ. ಸೊ ಈಗ ಅಲ್ಲೇ ನಡೆದೀನಿ ನಾ ಬ್ರೇಕ್ಫಾಸ್ಟ್ ಮಾಡಪ್ಪ. ಸೊ ಗಾಯ್ಸ್ ಹಿಂಗೆ ಕೊಡ್ತಾರೆ ನೋಡ್ರಿ. ಈಗ ಒಂದು ದೋಸೆ ಇಷ್ಟು 25 ರೂಪಾಯಿಗೆ. ದೋಸೆ ಕ್ಯಾಂಪ್ ಅಂತಿದ್ದು. ಇಲ್ಲಿ ನೋಡ್ರಿ ಮಂದಿ ಎಷ್ಟದ, ಚೆನ್ನಾಗದ ಇದು. ಯಾವಾಗಾರ ಬಂದಾಗ ಬರ್ರಿ ಇಲ್ಲಿ. ಸೊ ಈಗ ನಾಷ್ಟ ಅಂತ ಆಯಿತು. ಇವಾಗಿ ಲಾಗಿನ್ ಭೀ ಮಾಡಿ ಬಂದೀನಿ. ಈಗ ಏನಿದ್ರು ಬ್ಯಾಗ್ ಪ್ಯಾಕಿಂಗು, ಊರಿಗೆ ಹೋಗೋದು ಒಂದು ಎಕ್ಸೈಟ್ಮೆಂಟ್ ಇರ್ತದೆ. ಸೊ ಮನೆಗೆ ಹೋಗ್ಬೇಕಂದ್ರೆ ಒಂದು ಅದು ಖುಷಿನೇ ಅಲ್ಲಾಗು. ಏನೇನು ಮಾಡ್ತಾ ಹೋಗ್ತಾನೆ ಗೊತ್ತಿಲ್ಲ. ಈಗ ರೂಮಿಗೆ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಈವ್ನಿಂಗ್ ಅದ ಟ್ರೈನು ಕನ್ಫರ್ಮ್ದು. ಸೊ ಈವ್ನಿಂಗ್ವರೆಗೂ ಲಾಗಿನ್ ಟೈಮ್ ಅದ. ಸೊ ಲಾಗಿನ್ ಮುಗಿಸ್ಕೊಂಡು ಊರಿಗೆ ಹೋಗ್ತೀನಿ. 10 ನಿಮಿಷ ವೇಟ್ ಮಾಡ್ಬೇಕಾಯ್ತದ. ಗೈಸ್ ನಮ್ಮ ಸಚಿನ್ ನಾಷ್ಟ ಮಾಡ್ತಾನೆ ನೋಡೋಲ್ಲ. ಅವ್ನು ಸಚಿನ್ ನೋಡ್ರಿ, ನಮ್ಮ ಹನುಮಂತ್ ತೆಗೆದಿಟ್ಟಾನ. ನಮ್ಗೆ ಇಷ್ಟೊಂದು ತೆಗೆದ್ಬಿಟ್ಟವನೇ ಇವತ್ತು. ಬನ್ರಿ ರೆಡಿ ಮಾಡೋಣ ನಾಷ್ಟ. ಮೇಡಮ್ ಎಷ್ಟು ತೆಗೆದಿಟ್ಟಾನ ಹಬ್ಬ. ಒಳಗಡೆ ಏನೋ ಇದೆ, ಅದನ್ನು ಬಿಸಿ ಬಿಸಿ ಇದೆ. ಬಿಸಿ ತೆಗ್ದಾನೇನು? ಉಪ್ಪಿಟ್ಟ ಏನೈತೆ? ಉಪ್ಪಿಟ್ಟು ಅನಿಸ್ತತೆ. ಉಪ್ಪಿಟ್ಟು ಐತೆ ಮಾರ್ನಿಂಗ್ ನಾನು ನೋಡಿದೆ. ಉಪ್ಪಿಟ್ಟು PG ಉಪ್ಪಿಟ್ಟು. ಮನುಷ್ಯರಿದ್ರೆ 3 ಜನ ಉಪ್ಪಿಟ್ಟು ಒಂದೇ ಡಬ್ಬಿ. ಯಾವುದಿದು? ಅಜ್ಜಿ ಕಳ್ಳ ಅಂತ ನಾ ಪೂರ ಹಂಡೆ ತುಂಬ ಅದ ಅನ್ಕೊಂಡಿದ್ದು. ಪೂರ ಡಿಬ್ಬಿ ಸಾಕು, ಇಷ್ಟೇ ಉಪ್ಪಿಟ್ಟು ಸಾಕು. ಇಷ್ಟರಲ್ಲೇ ತೆಗೆದ್ಬೋದು. ಉಪ್ಪಿಟ್ಟು ಸ್ವಲ್ಪ ತಿನ್ನಕ್ಕಾಗತ್ತೆ. ಜಾವ ಪೈಥಾನ್ ಎರಡು ಟ್ರೈ ಮಾಡಿ. ಲೋಡ್ ಆಯ್ತಾ ಇಲ್ಲೋ? ಲೋಡೇ ಆಗಿಲ್ಲ. ಲೌಡ ಹಿಡ್ದಾಗ ಅಜ್ಜಿ ಲೌಡ ಹಿಡಿದ ನಂದು ಆಯ್ತು, ನಿಂದು ಆಗಲ್ಲ. ನನಗೆ 2-3 ಸಲ, ನಿಂಗೆ 2-3 ಸಲ ಚಾನ್ಸ್ ಸಿಕ್ಕಿದೆ. ನಂಗೆ ಒಂದು ಸಲ ಚಾನ್ಸ್ ಇಲ್ಲ. ಜಸ್ಟ್ ಓಪನ್ ಗೈಸ್ ಗಾಂಡು ಕಿಸ್ಮತ್ ಅಂದ್ರೆ ಇವ್ರದೇ ನೋಡ್ರಿ. ಲಿಂಕ್ ಓಪನ್ ಆಗಲ್ಲ ಅದು. ಬರೀ ನಂದು ಲಿಂಕ್ ಓಪನ್ ಆಗ್ಯದ, ಬಟ್ ಟೆಸ್ಟ್ ಪಾಸ್ ಆಗಿಲ್ಲ. ನೀವು ಲಿಂಕ್ ಪಾಸ್ ಆಗಲ್ಲ. इसको बोलते हैं किस्मत. हाँ, वो भी कौन सा वाला किस्मत बोल? गांडों किस्मत ಒಂದು ಅರ್ಧ ತಾಸು ಟ್ರೈ ಮಾಡ್ತಾನೆ, ಬರ್ಲಾಗ್ಯದದು. ನೋಡ್ಬೇಕಾಯ್ತದೆ ಏನು ಸೈಟ್ ಬಿಜಿ ಆಗ್ಯದ, ಏನು ಇನ್ವಾಲ್ ಪ್ರಾಬ್ಲಮ್ ಅದನ. ನಾನು ಲ್ಯಾಪ್ಟಾಪ್ದಾಗ ಟ್ರೈ ಮಾಡೋಣ. ತೊಗೊಂಡು ಬರಲ್ಲ ಲ್ಯಾಪ್ಟಾಪ್ ಮಾಡ್ಬಿಡ. ಅಂದ್ರೆ ಭೀ ಜರ ಅದು ಪಾರ್ಟಿ ಕೊಡೋದಕ್ಕ ಓಪನ್ ಆಗಲ್ಲ. ಪಾರ್ಟಿ ಕೊಡೋ ಜಲ್ದಿ ಓಪನ್ ಆಗ್ತದೆ. ಜಲ್ದಿ ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಹೆಚ್ಚಿಗೆ ಬರಲಿ. ಅವನೇ ದುಡ್ಡು ತಗೊಂಡು ಅವನಿಗೆ ಪಾರ್ಟಿ ಕೊಟ್ಬೋಣ. ನೋಡ್ರಿ ಹಿಂಗೆ ಲೆಕ್ಕ ನೋಡ್ರಿ ಹೆಂಗದ. ಒಂದು ಏನಂತದು ಅದಕ್ಕೆ ನಂಗೆ ವರ್ಡ್ಗಳು ಬರಲು ಮಮ್ಮಿ ಭಾರಿ ಆತ. ಅವು ಭೀ ಸಾಯ್ಬಾರ್ದು, ಬಡಿಗೆ ಭೀ ಮುರಿಬಾರ್ದು. ಹಾಂ, ಅದು ಸಿಂಕ್ ಆಯ್ತದಿಲ್ಲ ಡೌಟು. ಬಟ್ ಸಿಂಕ್ ಮಾಡ್ಕೊ. ಯಾರು ಇಂಟೆಲಿಜೆಂಟ್ ಇರ್ತಾರೆ ಅವ್ರು ಮಾತ್ರ. ಯಾರ್ದು ದುಡ್ಡು ಎಲ್ಲ ಮನೆ ಜಾತ್ರೆ ಅಂತ ಹಂಗದ ಏನು ಲೆಕ್ಕ. ಯಾರ್ದು ದುಡ್ಡು ಹಾಂ, ಅವ್ರು ತೊಗೊಂಡು ಅವ್ರಿಗೆ ವಾರೇ ವಾ ಪಾರ್ಟಿ ಕೊಡೋ ಅಂದ್ರೆ ನಾನು ತೊಗೊಂಡು ನಮಗೆ ಕೊಡ್ತೇನೆ. ನೀನು ಲ್ಯಾಪ್ಟಾಪ್ ತೊಗೊಂಬೋದು ನೋಡು.
ತೊಗೊಂಬರ್ತೆ. ನನ್ನ ಲ್ಯಾಪ್ಟಾಪ್ ಕೋಚ್ ಕೋಚ್ ಸಾಬ್ರೆ ನಮಸ್ಕಾರ. ಸ್ವಲ್ಪ ಲ್ಯಾಪ್ಟಾಪ್ ತಗೊಂಬ. ಲ್ಯಾಪ್ಟಾಪ್ ತೊಗೊಂಬ. ಹಾಗೆ ಅವ ಅಣ್ಮೆ ಏನೋ ಏರ್ಪೋರ್ಟ್ ಏನೋ ಬಿಟ್ಟು ಹೋಗ್ಯಾನಂತ ಅದು ಕೊಡು ಅಂತ ಅವು ಏರ್ಫೋನ್ಸ್. ಸೊ ಈಗ ಬಸ್ಸಿನ ಕುಂತೀನಿ, ಈಗ ರೇಷನ್ಪುರ್ಗೆ ಹೋಗ್ತಾ ಇದ್ದೀನಿ. ಈಗ ಬನಶಂಕರಿ ಬಸ್ ಸ್ಟ್ಯಾಂಡ್ಲಿಂದ ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಲತ್ತೀನಿ. ಸೊ ಈಗ ಮೆಟ್ರೋ ಸ್ಟೇಷನ್ ಇಲ್ಲೇ ನಿಯರೆಸ್ಟ್ ಅದ. ಸೊ ನಡ್ಕೊಂಡು ಹೋಗ್ಬೇಕಾಗ್ತದೆ. ಬನಶಂಕರಿ ನಿಮಗೆ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ನೋಡಿ. ಅದೇ ಬನಶಂಕರಿ ಬಸ್ ಸ್ಟ್ಯಾಂಡ್ ಅದ ನೋಡ್ರಿ. ಅಲ್ಲಿಂದ ಇಲ್ಲಿ ಬನಶಂಕರಿ ಮೆಟ್ರೋ ಸ್ಟೇಷನ್ ಅದ. ಇಲ್ಲಿ ನಡ್ಕೊಂಡು ಬರ್ಬೇಕಾಗ್ತದೆ. ಒಂದು 300 ಮೀಟರ್ ನಡ್ಕೊಂಡು ಬಂದ್ರೆ ಬನಶಂಕರಿಯಿಂದ ಡೈರೆಕ್ಟ್ ಯಶವಂತಪುರಕ್ಕೆ ಹೋಗ್ಬೇಕು. ಟ್ರೈನ ಬಂದು ಕುಂತೀನಿ. ಈಗ ಲೇಟ್ ಆಗಿತ್ತು. ಸೊ ಟ್ರೈನ್ ಬಿಡ್ಲತ್ತದ ಈಗ ಜಸ್ಟು. ಅವ ಲಪಡ ಮಾಡ್ಯಾನ. ಟಿ ಸಿ ಉಲ್ಟಾ ಹೊಡ್ಲಾಕ ಮಾಡ್ತಾನೆ. ಅದಕ್ಕೆ ಅವನಿಗೆ ಪೊಲೀಸ್ ಬಂದು ಹಾಕೊಂಡು ನಡೆದಾನೆ. ಟಿ ಸಿದ ಕೈ ವಾಂಗ್ ಕಾಶಿನ ಸೊ ಗೈಸ್ ಗುಡ್ ಮಾರ್ನಿಂಗ್. ಇದೀಗ ವಿಕಾರಾಬಾದ್ ಜಂಕ್ಷನ್ ಬಂದು ನಿಂತದ ಟ್ರೈನು. ಇನ್ನು ಒಂದು 1 ಅವರ್ದಾಗ ಬೀದರ್ದಾಗಿರ್ತದೆ ಗಾಡಿ. ಇಲ್ಲಿ ಟ್ರೈನ್ ಬೋಗಿ ಚೇಂಜ್ ಮಾಡ್ತಾರೆ. ಸೊ ಟ್ರೈನ್ ಬೋಗಿ ಚೇಂಜ್ ಮಾಡ್ಕೊಂಡು 1 ಅವರ್ನ ಬೀದರ್ನಾಗ ಎದ್ದು ಬಿಡ್ತೀನಿ. ಒಬ್ಬ ಮನುಷ್ಯ ಯಾವ ರೀತಿ ತನ್ನ ಫ್ಯಾಮಿಲಿನ ಫೀಡ್ ಮಾಡ್ಲಿಕ್ಕೆ ಏನೇನು ಕೆಲಸ ಮಾಡ್ತಾನೆ ನೋಡಿ. ಅವನು ಮುಂಜಾನೆ ಬಂದು ಕಸ ತೆಗಿಲತ್ತಾನ. ಮಂದಿ ಏನೇನೋ ತಿಂದು ಎಲ್ಲ ಬಿಸಾಡಿರ್ತಾರೆ. ಸೊ ಅದನ್ನು ತೆಗಿಲಕ್ಕೆ ಬಂದಾನ. ಫೈನಲಿ ರೀಚ್ ಆಗೀನಿ ಬೀದರ್ಗೆ. ಸೊ ನಮ್ಮ ಬೀದರ್ ರೈಲ್ವೆ ಸ್ಟೇಷನ್ ಈ ಥರ ಅದೇ ನೋಡ್ರಿ. ಒಂದು ಸ್ವಲ್ಪ ಎಲ್ಲ ಡೆಮೊಲಿಷ್ ಮಾಡ್ಯಾರ, ಮತ್ತು ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸದ್ಯ ದೊಡ್ಡದು ಮಾಡ್ಲತ್ತಾರೆ ಇವಾಗ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಸಿ ನೆಕ್ಸ್ಟ್ ಬ್ಲಾಗ್.